ದೇವರ ದೇವಾನೇ ಮುಜಗದೊಡೆಯಾನೇ ಕರುಣದಿಂದಲಿ ನೀಡು ಸಂತಾನ ಫಲವ ಭವರೋಗ ವೈದ್ಯನೇ ಆಪದ್ಬಾಂಧವನೇ ದೇವಗಿರಿ ಪಟ್ಟಣಕ್ಕೆ ಬೆಳಕ ನೀಡಯ್ಯ ಕತ್ತಲು ಕವಿದಿದೆ ಮಕ್ಕಳ ಫಲವಿಲ್ಲದೆ ಸಂತಾನ ಭ್ರಷ್ಟರೆಂಬ ಭ್ರಮೆಯ ಅಳಿಸಯ್ಯ ಬೇಡುವೆ ದೇವಾನೇ ನಿನ್ನ ಚರಣವ ನಾನು ಸಂತಾನ ಫಲ ನೀಡಿ ನಮ್ಮ ಪೊರೆಯಯ್ಯ ಪ್ರತ್ಯಕ್ಷನಾಗಿ ನಿಂತಿದ್ದ ವನರಾಜನನ್ನು ಪಾದ ಕಮಲಗಳ ಮೇಲೆ ಬಿದ್ದು ಕಣ್ಣೀರಿಂದ ಪಾದವನ್ನು ತೊಳೆದು ಕೇಳ್ತಾ ಇದ್ದಾನೆ ಬಾಣದರಂಗ. ದೇವಾ, ನನ್ನ ಕರ್ಮ ಹರಿಯಿತಿಲ್ಲಿಗೆ ಸಂತಾನ ಫಲವಿಲ್ಲದೆ ದೇವಗಿರಿ ಪಟ್ಟಣಕ್ಕೆ ಕತ್ತಲು ಕವಿದಿದೆ. ಸಂತಾನ ಫಲವನ್ನು ನೀಡಿ ದೇವಗಿರಿ ಬೆಳಕು ನೀಡು ದೇವಾ ಅಂತೇಳಿ ಅವನ ಪಾದದ ಮೇಲೆ ಬಿದ್ದು ಕೇಳ್ತಾ ಇದ್ದಾನೆ. ಆಗ ಮಹಾವಿಷ್ಣು ಒಂದು ಚಮತ್ಕಾರ ಮಾಡ್ತಾನೆ. ಏನು ಮಾಡ್ತಾನೆ? ಮಕ್ಕಳ ಫಲಕ್ಕಾಗಿ ಏನನ್ನು ಕೊಡಬೇಕಲ್ವಾ, ಕೊಡ್ತಾನೆ. ಈ ಪ್ರಕಾರವಾಗಿ ಬಾಣದರಂಗನು ವನರಾಜನಿಂದ ಮಕ್ಕಳನ್ನು ಬೇಡಿ ದೇವಗಿರಿ ಪಟ್ಟಣಕ್ಕೆ ವಂಶೋದ್ಧಾರಕ್ಕೆ ಮಕ್ಕಳ ಫಲವನ್ನು ನೀಡಿ ಬೆಳಕನ್ನು ನೀಡಿ ನಮ್ಮನ್ನು ರಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತಿರಲು ಭಕ್ತನ ನುಡಿಯಿಂದ ಸಂತುಷ್ಟನಾಗಿ ವನರಾಜನ ರೂಪದಲ್ಲಿ ನಿಂತಿದ್ದ ಮಹಾವಿಷ್ಣುವು ಮಕ್ಕಳ ಫಲಕ್ಕಾಗಿ ಮಾವಿನ ಹಣ್ಣನ್ನು ಕೊಡಲು ಯೋಚಿಸುತ್ತಿದ್ದಾರದಂತೇನೆ. ಭಕ್ತನ ನುಡಿ ಕೇಳಿ ಸಂತುಷ್ಟನಾಗಿ ಹರಿಯೋ ಒಂದು ಮಾವಿನ ಫಲವ ದೊರೆ ಕೈಗೆ ಕೊಟ್ಟ. ಧರ್ಮ ಪತ್ನಿಯರು ಫಲವ ಸೇವಿಸಿದಲಿ ಇದರಿಂದ ನಿನ್ನ ವಂಶ ಬೆಳಕಾಗುವುದೆಂದ ಎಂದು ಹೇಳಿದ ದೇವ ಅದೃಶ್ಯನಾಗಲು ದೊರೆಯು ಹರುಷದಿಂದ ಅರಮನೆಗೆ ಬಂದ. ಈ ಪ್ರಕಾರವಾಗಿ ವನರಾಜನಂತೆ ನಡೆಸಿದ ಮಹಾವಿಷ್ಣುವು ಬಾಣದ ರಂಗನ ಕೋರಿಕೆಯಂತೆ ಸಂತಾನ ಫಲಕ್ಕಾಗಿ ಒಂದು ಮಾವಿನ ಫಲವನ್ನು ಕೈಗೆ ಕೊಟ್ಟು ತನ್ನ ಧರ್ಮಪತ್ನಿಯರಿಗೆ ಸೇವಿಸಲು ನೀಡುವಂತೆ ಹೇಳಿ ಅದೃಶ್ಯವಾಗಲು ದೊರೆಯು ಹರುಷದಿಂದ ಅರಮನೆಗೆ ಬಂದು ಧರ್ಮಪತ್ನಿಯರನ್ನು ಕರೆಯುತ್ತಿದ್ದಾರದಂತೆಯೇ ವನರಾಜನಿಂದ ಮಕ್ಕಳ ಫಲಕ್ಕಾಗಿ ಕೊಟ್ಟ ಮಾವಿನ ಫಲವನ್ನು ತಂದು ಅರಮನೆಯಲ್ಲಿ ನಿಂತಿದ್ದಾರೆ. ಅರಮನೆಗೆ ಬಂದ ಬಾಣದರಂಗ ಸಂತೋಷದಿಂದ ತನ್ನ ಪತ್ನಿಯರನ್ನು ಕರೆದು ಮಾವಿನ ಫಲ ಕೊಡಲು ನಿರ್ಧರಿಸಿದ್ದಾನೆ. ಆಗೇನಂತ ಕರಿತಾನೆ ತನ್ನ ಸತಿಯರನ್ನ? ಬಾಸತಿಯೇ ಬಳಿ ಬಾರೆ ಹರಿಯನ್ನು ನೀ ನೆನೆಯೇ, ಬಾಸತಿಯೇ ಬಳಿ ಬಾರೆ ಹರಿಯನ್ನು ನೀ ನೆನೆಯೇ, ಹರಿಯಿತು ನಮ್ಮಯ ಕರ್ಮವಿಲ್ಲಿಗೆ, ಹರಿಭಯಂಕರನು ಕರುಣೆ ತೋರಿದನು, ಸಂತಸದಿ ನಮ್ಮ ಬಾಳ ಬೆಳಗಿದನು, ಫಲವ ಕೈಯಿಗೆ ಕೊಟ್ಟು
ಮುದದಿಂದ ಸ್ವೀಕರಿಸು ಫಲವ ಕೈಗೆ ಕೊಟ್ಟು ಮುದದಿಂದ ಸ್ವೀಕರಿಸು ಲಕ್ಷ್ಮೀ ವಲ್ಲಭನನ್ನು ಮನದಿ ಧ್ಯಾನಿಸಿ ಲಕ್ಕಮ್ಮ ಬಂದಾಳು ಸಡಗರದಿ ನಿಂದಾಳು ಲಕ್ಕಮ್ಮ ಬಂದಾಳು ಸಡಗರದಿ ನಿಂದಾಳು ಫಲವ ಕಣ್ಣಿಗೆ ಒತ್ತು ಹರಿಯ ಧ್ಯಾನಿಸಿದಳು ಗಂಡ ಕರೆದ ಮಾತೆಗೆ ಕಿವಿಗೊಟ್ಟ ಲಕ್ಕಮ್ಮ ಓಡಿ ಬಂದಿದ್ದಾಳೆ. ಪತಿಯನ್ನು ಕಂಡು ಪತಿಯ ಪಾದಕ್ಕೆ ನಮಸ್ಕರಿಸಿ ಹೇಳು ದೇವ ಅಂತ ಕೇಳಿದಾಗ ಬಾಣದ್ರಂಗ ಹೇಳ್ತಾನೆ, ನಮ್ಮ ಕರ್ಮ ಹರಿಯಿತು, ದೇವ ನಮ್ಮ ಬಳಿಗೆ ಬಂದ, ನಮ್ಮ ಕರ್ಮ ಹರಿಯಿತು, ದೇವಗಿರಿ ಪಟ್ಟಣಕ್ಕೆ ಬೆಳಕು ಬಂತು, ಸಂತಾನ ಫಲವನ್ನು ನೀಡಿ ಈ ದೇವಗಿರಿ ಪಟ್ಟಣಕ್ಕೆ ಬೆಳಕನ್ನು ನೀಡಿದ್ದಾನೆ. ಶ್ರೀಮನ್ನಾರಾಯಣನನ್ನು ಮನದಲ್ಲಿ ಧ್ಯಾನಿಸಿ ಹಣ್ಣನ್ನು ಕಣ್ಣಿಗೊತ್ತಿ ಸೇವಿಸುವಂತ ಹೇಳಿ ಲಕ್ಕಮ್ಮನ ಕೈ ಕೊಟ್ಟು ಹಾಗೆ ಹೇಳ್ತಾನೆ. ಈ ಪ್ರಕಾರವಾಗಿ ಬಾಣದರಂಗನು ವನರಾಜನಿಂದ ಪಡೆದ ಮಾವಿನ ಫಲವನ್ನು ಇಬ್ಬರು ಧರ್ಮಪತ್ನಿಯರು ಹರಿಯನ್ನು ಧ್ಯಾನಿಸಿ ಸ್ವೀಕರಿಸಿರೆಂದು ಮಹಾರಾಣಿ ಲಕ್ಕಮ್ಮ ಕೈಗೆ ಕೊಟ್ಟಿರಲು ಇತ್ತ ಶನಿದೇವರು ಬಾಣದರಂಗನನ್ನು ಹಿಡಿಯಲು ಸಾಧ್ಯವಾಗದೆ ಮನದಿ ಚಿಂತಿಸಿ ಇದೇ ತಕ್ಕ ಸಮಯವೆಂದು ರಾಣಿ ಲಕ್ಕಮ್ಮನ ಮನಸ್ಸನ್ನು ಚಂಚಲ ಮಾಡಿ ತನ್ನಲ್ಲಿ ಹುಟ್ಟುವ ಮಗುವಿಗೆ ರಾಜ್ಯಾಧಿಕಾರ ದಕ್ಕಲೆಂಬ ಹಂಬಲದಿಂದ ತಾನೊಬ್ಬಳೇ ಹಣ್ಣನ್ನು ತಿಂದು ಸವತಿ ಮತ್ಸರವನ್ನು ಬೆಳೆಸುವಂತೆ ಪ್ರೇರೇಪಿಸಲು ಲಕ್ಕಮ್ಮನ ರಾಶಿಗೆ ಶನಿದೇವರು ಬರ್ತಾ ಇದ್ದಾನೆ. ಲಕ್ಕಮ್ಮ ಮಾವಿನ ಫಲ ತಗೊಂಡು ಸತಿಯಾದ ತುಳಸಮ್ಮನಿಗೂ ಕೊಡ್ಬೇಕಾಯ್ತಲ್ವ, ಇಬ್ಬರೂ ಸೇರಿಸಿ ಅಂತ ಕೊಟ್ಟರು. ಇವಳೇ ಮಾಡಿದ್ದು ಎಲ್ಲ ಅವಳಿಗೆ ಕೊಟ್ಬಿಟ್ರೆ ಸವತಿ ಮತ್ಸರ ಬೆಳೆದು ಬಿಡುತ್ತೆ, ಅದು ಬೇಡ, ನಾನೊಬ್ಬಳೇ ತಿಂದು ನನ್ನೊಟ್ಟೆ ಒಳಗೆ ಹುಟ್ಟ ಮಗು ಈ ರಾಜ್ಯದಕ್ಕೆ ರಾಜ್ಯಾಧಿಕಾರನಾಗಬೇಕು ಅನ್ನೋ ದುರಾಸೆ ಯಾರು ತೋರಿಸಿದ್ದು? ಶನಿ ಲಕ್ಕಮ್ಮನ ರಾಶಿ ಬಂದವನೇ ಮನಸ್ಸನ್ನು ಚಂಚಲ ಮಾಡ್ಯಾನೆ. ಹಣ್ಣ ತಾನೊಬ್ಬಳೇ ತಿನ್ನಂಗೆ ಪ್ರೇರೇಪಿಸ್ಬಿಟ್ಟ. ಅವಳೇ ಮಾಡಿಬಿಟ್ಲು, ತುಳಸಮ್ಮ ಕರಿಲಿಲ್ಲ, ಇವಳೇ ಹಣ್ಣು ತಿಂದುಬಿಟ್ಲು. ಸವತಿ ಮತ್ಸರ ಬಿಡಿ. ಶನಿದೇವ ಬಂದಾನು ಲಕ್ಕಮ್ಮನ ರಾಶಿಗೆ ಮನವ ಚಂಚಲ ಮಾಡಿ ಅಣ್ಣ ತಿನ್ನಿಸಿದ. ತುಳಸಮ್ಮನ ಮರೆತು ತಾನೊಬ್ಬಳೇ ತಿಂದು ಸವತಿ ಮತ್ಸರವ ಬೆಳೆಸಿದಳಾಗ ರಾಜ್ಯಾಧಿಕಾರದ ದುರಾಸೆಯಿಂದಲೇ ರಾಣಿ ತುಳಸಮ್ಮನಿಗೆ ವಂಚನೆ ಮಾಡಿ ಶನಿಯ ಮಹಿಮೆಯಿಂದ ಬುದ್ಧಿ ಚಂಚಲವಾಗಿ ಕಟ್ಟಾಜ್ಞೆಯನ್ನು ತನ್ನ ಸಖಿಯರಿಗೆ ವಿಧಿಸಿ ಮರ್ಮ ಕೊಡಬೇಡಿ ಸವತಿ ತುಳಸಮ್ಮನಿಗೆ ಎಂದು ನುಡಿದಳು ತನ್ನ ದಾಸಿಯರಿಗಾಗ. ವಿಷಯ ತಿಳಿದರೆ ನಿಮ್ಮ ತಲೆಯ ತೆಗೆಯುವೆನೆಂದು ತನ್ನ ದಾಸಿಯರಿಗೆ ತಿಳಿಸಿದಳಾಗ. ಈ ಪ್ರಕಾರವಾಗಿ ಮಹಾರಾಣಿಯಾದ ಲಕ್ಕಮ್ಮನ ರಾಶಿಗೆ ಶನಿಯು ಪ್ರವೇಶಿಸಿ ಮನವನ್ನು ಚಂಚಲಗೊಳಿಸಿ ರಾಜ್ಯಾಧಿಕಾರದ ದುರಾಸೆಯಿಂದ ತನ್ನಲ್ಲಿ ಹುಟ್ಟುವ
ಮಗುವೇ ಉತ್ತರಾಧಿಕಾರಿಯಾಗಬೇಕೆಂಬ ಹಂಬಲದಿಂದ ತುಳಸಮ್ಮನಿಗೆ ಹಣ್ಣನ್ನು ಕೊಡದೆ ವಂಚಿಸಿ ತಾನೊಬ್ಬಳೇ ಹಣ್ಣನ್ನು ತಿಂದು ವಾಟೆಯನ್ನು ಬಿಸಾಕಿ ತನ್ನ ಸಖಿಯರನ್ನು ಕರೆದು ಸವತಿ ತುಳಸಮ್ಮನಿಗೆ ವಿಷಯ ತಿಳಿಯಬಾರದೆಂದು ಕಟ್ಟಾಜ್ಞೆ ಮಾಡಿ, ವಿಷಯ ತಿಳಿಸಿದಲ್ಲಿ ನಿಮ್ಮ ತಲೆಯನ್ನು ತೆಗೆಯುವನೆಂದು ತಿಳಿಸಿ ಮುಂದೆ ನಡೆಯುವ ಚಮತ್ಕಾರವಂ ಪೇಳುತ್ತಿದ್ದಾರದೆಂತೇನೇ. ಆ